ಸಚಿವ ರಾಜಣ್ಣನ ಪುತ್ರ ರಾಜೇಂದ್ರ ಹತ್ಯೆ ಸಂಚು ತನಿಖಾ ತಂಡವೇ ಬದಲಾಯಿತಾ ಅನ್ನೋ ಪ್ರಶ್ನೆ ಈಗ ಮೂಡಿ ಬರ್ತಾ ಇರುವಂತದ್ದು. ಯಾಕಂದ್ರೆ ಮಧುಗಿರಿ ಡಿವೈಎಸ್ಪಿ ಬದಲು ರಾಮನಗರ ಡಿವೈಎಸ್ಪಿಗೆ ಈಗ ತನಿಖಾ ಹೊಣೆಯನ್ನ ನೀಡಲಾಗಿದೆ. ಡಿವೈಎಸ್ಪಿ ಪ್ರವೀಣ್ ಹೆಗಲಿಗೆ ವಿಚಾರಣೆಯ ಹೊಣೆಯನ್ನ ನೀಡಲಾಗಿರುವಂತದ್ದು. ತನಿಖಾಧಿಕಾರಿಗಳ ಬದಲಾವಣೆಯಿಂದಾಗಿ ಕುತೂಹಲ ಹೆಚ್ಚಾಗಿದೆ. ಶಿರಾ ಗ್ರಾಮಾಂತರ ಪೊಲೀಸ್ ಠಾಣೆಯ ಸಿಪಿಐ ರಾಘವೇಂದ್ರ, ಖ್ಯಾತಸಂದ್ರ ಪಿಎಸ್ಐ ಚೇತನ್ ಕುಮಾರ್ ತಂಡದಲ್ಲಿದ್ದರು. ಆದರೆ ಮಧುಗಿರಿ ಡಿವೈಎಸ್ಪಿ ಮಂಜುನಾಥ್ ನೇತೃತ್ವದ ಬದಲು ರಾಮನಗರ ಜಿಲ್ಲೆ ಮಾಗಡಿಯ ಡಿವೈಎಸ್ಪಿ ಪ್ರವೀಣ್ ಹೆಗಲಿಗೆ ವಿಚಾರಣೆಯ ಹೊಣೆಯನ್ನ ನೀಡಲಾಗಿದೆ. ಕೊಲೆ ಸಂಚಿನ ಪ್ರಕರಣ ಮೊದಲಿಗೆ ಮಧುಗಿರಿ ಡಿವೈಎಸ್ಪಿ ಮಂಜುನಾಥ್ ನೇತೃತ್ವದ ತನಿಖಾ ತಂಡಕ್ಕೆ ವಹಿಸಲಾಗಿತ್ತು. ಇನ್ನು ಶಿರಾ ಗ್ರಾಮಾಂತರ ಠಾಣೆ ಸಿಪಿಐ ರಾಘವೇಂದ್ರ, ಖ್ಯಾತಸಂದ್ರ ಪಿಎಸ್ಐ ಚೇತನ್ ಕುಮಾರ್ ಈ ತಂಡದಲ್ಲಿದ್ದರು. ಇತ್ತ ಪ್ರವೀಣ್ ತಂಡದಲ್ಲಿ ಡಿಸಿಆರ್ಬಿ ಸಿಪಿಐ ವಿ ಅವಿನಾಶ್, ಖ್ಯಾತಸಂದ್ರ ಠಾಣೆ ಸಿಪಿಐ ರಾಮಪ್ರಸಾದ್, ಶಿರಾ ಗ್ರಾಮಾಂತರ ಠಾಣೆ ರಾಘವೇಂದ್ರ ಇದ್ದಾರೆ. 5ನೇ ಆರೋಪಿ ಯತೀಶ್ನನ್ನ ಮಂಗಳವಾರ ತುಮಕೂರಿನ ಶಾಂತಿನಗರದಲ್ಲಿ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಸೊ ಈ ಎಲ್ಲ ಬೆಳವಣಿಗೆಗಳ ನಡುವೆ ಈಗ ತನಿಖಾ ತಂಡವನ್ನೇ ಬದಲಾಯಿಸಿರೋದು ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣವಾಗಿದೆ. ಈ ಕುರಿತು ನಮ್ಮ ಪ್ರತಿನಿಧಿ ಯೋಗೇಶ್ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ. ಯೋಗೇಶ್, ಸಚಿವ ರಾಜಣ್ಣನ ಪುತ್ರ ರಾಜೇಂದ್ರ ಹತ್ಯೆಗೆ ಸಂಚು ರೂಪಿಸಲಾಗಿದೆ ಅನ್ನೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ತನಿಖಾ ತಂಡವೇ ದಿಢೀರ್ ಅಂತ ಬದಲಾಗಿದೆಯಲ್ಲ, ಈ ಒಂದು ಬೆಳವಣಿಗೆ ಯಾಕೆ ಅಂತ? ಅದು ತುಮಕೂರಿನಲ್ಲಿ ಎನ್ಎಲ್ಸಿ ರಾಜೇಂದ್ರ ಸುಪಾರಿ ಪ್ರಕರಣ ಏನೋ ಆಡಿಯೋ ಬಯಲಾಯಿತು. ಅದಾದ ನಂತರ ಒಂದಷ್ಟು ರಾಜಕೀಯ ಬೆಳವಣಿಗೆ ಮತ್ತೆ ಪೊಲೀಸ್ ಇಲಾಖೆ ಒಂದಷ್ಟು ಬದಲಾವಣೆ ಆಗಿತ್ತು. ಮೊದಲು ಮಧುಗಿರಿಯ ಡಿವೈಎಸ್ಪಿ ಮಂಜುನಾಥ್ ನೇತೃತ್ವದಲ್ಲಿ ಒಂದು ತಂಡವನ್ನ, ಈ ತನಿಖಾ ತಂಡವನ್ನ ರಚನೆ ಮಾಡಲಾಗಿತ್ತು. ಅದಾದ ನಂತರ ನಿನ್ನೆಯಿಂದ ಒಂದು ಬದಲಾವಣೆ ಆಗಿದೆ. ಅದು ರಾಮನಗರ ಜಿಲ್ಲೆ ಏನು ಮಾಗಡಿಯ ಡಿವೈಎಸ್ಪಿ ಪ್ರವೀಣ್ ಅವರ ನೇತೃತ್ವದಲ್ಲಿ ಒಂದು ತಂಡವನ್ನ ರಚನೆ ಮಾಡಿದೆ. ಇದರಲ್ಲಿ ಮೊದಲು ಇದ್ದಂತ ತಂಡದಲ್ಲಿ ರಾಮಪ್ರಸಾದ್ ಇರಲಿಲ್ಲ. ಈ ತಂಡದಲ್ಲಿ ಕ್ಯಾತ್ಸಂದ್ರ ಪೊಲೀಸ್ ಠಾಣೆ ಸರ್ಕಲ್ ಇನ್ಸ್ಪೆಕ್ಟರ್ ರಾಮಪ್ರಸಾದ್ ಇದ್ದಾರೆ. ಮೊದಲು ಇದ್ದಂತ ಎಸ್ಐ ಚೇತನ್ ಅವ್ರನ್ನ ಈ ತಂಡದಿಂದ ಕೊಡಲಾಗಿದೆ. ಮತ್ತೆ ಇದ್ರ ಜೊತೆಗೆ ಅವಿನಾಶ್, ಡಿಸಿಆರ್ಬಿ ಇರ್ತಂತ ಸಿಪಿ ಅವಿನಾಶ್ ಮತ್ತೆ ಕ್ಯಾತ್ಸಂದ್ರ ಹಿಂದೆ ಇದ್ದಂತ ಶಿರಾ ಗ್ರಾಮಾಂತರ ಸರ್ಕಲ್ ಇನ್ಸ್ಪೆಕ್ಟರ್ ರಾಘವೇಂದ್ರ ಕೂಡ ಈ ತಂಡದಲ್ಲಿದ್ದಾರೆ. ಅಂದ್ರೆ ಇಬ್ಬರನ್ನ ಇಲ್ಲಿ ಬದಲಾವಣೆ ಮಾಡಲಾಗಿರೋದು ಡಿವೈಎಸ್ಪಿ ಮಂಜುನಾಥ್ ಮತ್ತೆ ಚೇತನ್ ಅವ್ರನ್ನ. ಯಾಕೆ ಈ ಒಂದು ಅನ್ನೋದು ಇನ್ನು ಪೊಲೀಸ್ ಇಲಾಖೆ ಸ್ಪಷ್ಟಪಡಿಸಿಲ್ಲ. ಆದ್ರೆ ಒಂದಷ್ಟು ತನಿಖೆ ಹಂತದ ಗೌಪ್ಯತೆ ಕಾಪಾಡೋ ನಿಟ್ಟಿನಲ್ಲಿ ಈ ಒಂದು ಕಾರ್ಯಾಚರಣೆ ಮಾಡಲಾಗಿದೆ ಅಂತ ಪೊಲೀಸರು ಒಂದಷ್ಟು ಮಾತನ್ನ ಹೇಳ್ತಾ ಇದ್ದಾರೆ. ಮತ್ತೆ ಏನು 5ನೇ ಆರೋಪಿ ಐತೈತಿ ಯತೀಶನನ್ನ ಮತ್ತೆ ಆತನ ಲವರ್ ಏನು ಯಶೋಧ ಇದ್ದಾರೆ, ಅವರನ್ನ ನಿನ್ನೆ ಪೊಲೀಸರು ವಶಕ್ಕೆ ಪಡ್ಕೊಂಡು ವಿಚಾರಣೆ ಕೂಡ ನಡೆಸ್ತಾ ಇದ್ದಾರೆ. ಇದ್ರ ಜೊತೆಗೆ ಏನು A1 ಆರೋಪಿ ಇದನ್ನೇ ಈ ಶಿಕ್ಷೆ ಆಗಿರ್ತಂತ ಈ ಯತೀಶ್ ಈ ಪ್ರಕರಣದಲ್ಲಿ 5 ಲಕ್ಷ ಮುಂಗಡವಾಗಿ ಹಣ ಪಡೆದಿದ್ದ ಅನ್ನುವಂತ ಗಂಭೀರ ಆರೋಪ ಕೂಡ ಕೇಳಿಬಿಟ್ಟು ಹಾಗಾಗಿ ಅವ್ರನ್ನ ವಿಚಾರಣೆ ಮಾಡಲಾಗಿದೆ. ಇನ್ನು ಹಣದ ವ್ಯವಹಾರ ಏನ್ ನಡೆದಿದೆ ಅಂತ ಹೇಳಲಾಗ್ತಿದೆ. ಅದರ ಹಿನ್ನೆಲೆಯಲ್ಲಿ ಸೋಮನ ಖಾತೆನ ಕೂಡ ಪೊಲೀಸರು ಫ್ರೀಸ್ ಮಾಡಿದ್ದಾರೆ. ಮತ್ತೆ ಸೋಮನ ಸ್ನೇಹಿತ ಕಾರ್ಪೊರೇಟರ್ ಇದ್ದಾನೆ, ಅವನು ಕೂಡ ಮನುವನ್ನು ಮೇಲೆ ಖಾತೆಯನ್ನು ಹಣ ವರ್ಗಾವಣೆ ವಿಚಾರವಾಗಿ ಹಣಕಾಸಿನ ವ್ಯವಹಾರದಲ್ಲಿ ಏನೆಲ್ಲ ಆಗಿದೆ ಅನ್ನೋದಕ್ಕೆ ಆ ಖಾತೆ ಮೇಲೆ ಕೂಡ ಪೊಲೀಸರು ಕಣ್ಣಿಟ್ಟಿದ್ರೆ ಒಂದಷ್ಟು ವಿಚಾರಣೆ ಕೂಡ ನಡೆಸ್ತಾ ಇದ್ದಾರೆ. ಇದ್ರ ನಡುವೆ ಆ ಪುಷ್ಪ ಏನಿದ್ರೆ ಆಡಿಯೋ ಮಾತಾಡ್ತಕ್ಕಂಥ ಪುಷ್ಪವನ್ನು ಕೂಡ ಕಳೆದ 2-3 ದಿನದ ಪೊಲೀಸರು ಕರೆಸಿ ವಿಚಾರಣೆಯನ್ನು ಕೂಡ ನಡೆಸ್ತಾ ಇದ್ದಾರೆ ಅಂತ ಗೊತ್ತಾಗಿದೆ. ಮಧು, ಥ್ಯಾಂಕ್ ಯು ಯೋಗೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830,
ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.